ಇನ್ನೂ ಸಮಯ ಕೊಟ್ರೆ HDK ಕೂಡ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ DK ಶಿವಕುಮಾರ್. ಯಾಕಂತ ಹೇಳಿದ್ರೆ ಇವರಷ್ಟೇ ಮಾಜಿ ಮುಖ್ಯಮಂತ್ರಿಗಳು, ಈಗ ನೋಡಿದವರು ಇವರು ಕೂಡ ಮಾಜಿ ಮುಖ್ಯಮಂತ್ರಿಗಳು. CM DK ಶಿವಕುಮಾರ್ಗೆ ಕೇಂದ್ರ ಸಚಿವ HDK ಈಗ ಒಂದು ಕೌಂಟರ್ ಕೊಡ್ತಾ ಇದ್ದಾರೆ. ಏನು ಕೊಟ್ಟಿದ್ದಾರೆ? ಇದೆಲ್ಲ ಏನಿದು ಫೋಟೋ ಶೂಟ್ಗಾಗಿ ಮಾತ್ರ ಎಲ್ಲರನ್ನ ಭೇಟಿ ಆಗ್ತಿದ್ದಾರೆ ಅಂತ ಹೇಳಿದ್ದಾರೆ. 2 ಬಾರಿ CM ಆಗಿ ಏನು ಮಾಡಿದ್ದಾರೆ ಅಂತ DK ಕೇಳಿದ್ದಾರೆ. ನಾನೇನು ಹರಿದಿಲ್ಲ ಅಲ್ವಾ, ನನ್ನ ಬಳಿ ಏನು ಸಲಹೆ ಕೇಳ್ತಾರೆ ಅಂದರೆ ಏನು ಮಾಡಿದ್ದಾರೆ, ಏನು ಕೆಲಸ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ಅಪಾರ್ಥ ಭಾವಿಸಬೇಡಿ. CM DK ಶಿವಕುಮಾರ್ ಅವರಿಗೆ ನಾನೇನು ಸಲಹೆ ನೀಡಲಿ, ಅವ್ರಿಗೆ ಕೇವಲ ಫೋಟೋ ಬೇಕು, ಅದಕ್ಕೆ ಎಲ್ಲ ಕಡೆ ಹೋಗ್ತಿದ್ದಾರೆ. ಮಂಡ್ಯದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ HD ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಅಂದರೆ ಏನು ಮೆಸೇಜ್ ರವಾನೆ ಮಾಡ್ತಿದ್ದಾರೆ CM ಸಾಹೇಬರು ಅಂತ ಹೇಳಿದರೆ, ನಾನು ಯಾರಿಗೋ ಎನಿಮಿ ಅಲ್ಲಪ್ಪ, ನಾನೆಲ್ಲ ಜನಸೇವೆ ಮಾಡಲಿಕ್ಕಿರೋದು. ಇಲ್ಲಿ ದೇವಸ್ಥಾನಗಳನ್ನು ತಿರುಗ್ತಾ ಇದ್ದಾರೆ, ಆಮೇಲೆ ಎಲ್ಲ ಸ್ವಾಮೀಜಿಗಳ ಆಶೀರ್ವಾದ ಪಡಿತಾರೆ, ಅಷ್ಟೇ ಅಲ್ಲ ಅಂತ ಹೇಳಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವಿರೋಧಿ ಪಕ್ಷಗಳ ಅಂದರೆ ಸೈದ್ಧಾಂತಿಕವಾಗಿ ಎಲ್ಲ ವಿರೋಧ ಇದೆಯಲ್ಲ ಆ ಪಕ್ಷದವ್ರನ್ನೂ ಕೂಡ ಮಾತಾಡ್ತಾರೆ. ಏನು ಹೇಳಕ್ಕೆ ಹೊರಟಿದ್ದಾರೆ, ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಿದ್ದಾರೆ. ಆಯ್ತು, ಏನು ಸಹಕಾರ ಕೊಡೋಣ, ಅವರು ಎದುರುಗಡೆ ಹೇಳಂಗಿಲ್ಲ ಬಿಡಂಗಿಲ್ಲ, ಆಯಿತು ಬಿಡಪ್ಪ ಹ್ಞೂ ಅಂತಾರೆ. ಏನು ಸ್ಕೆಚ್ ಆಗ್ತಾರೆ ಇವರು ಅಂತಲೂ ಯೋಚನೆ ಮಾಡಿರ್ತಾರೆ. ಅವ್ರದ್ದು ರಾಜಕೀಯದ ಆಟ ಇದ್ದೇ ಇರುತ್ತೆ. ಎಸ್, ಈಗ HD ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವರ ಈ ನಡೆ ನುಡಿಗೆ ಸಂಬಂಧಪಟ್ಟ ಹಾಗೆ ಈ ಫೋಟೋ ಸೆಷನ್ ಅಂತೇನು ಹೇಳಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ. ಬನ್ನಿ ಗಮನಿಸೋಣ. ಧೂರ್ತ ಲಕ್ಷಣ ನಾನು ಏನು ಸಲಹೆ ಕೊಡಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು, ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ. ಎಂತೆಂಥದ್ದು ಅದೇನೋ ಪದ ಬಳಸಿದರು, ಏನು ಹರಿದವ್ರೆ ಅಂತ. 2 ಬಾರಿ ಮುಖ್ಯಮಂತ್ರಿಯಾಗಿ ಹೊರದಿರೋದು ಏನು ಅಂತ ಅಂದರು. ಯಾಕೆಂದರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತೀಗ. ನಾನು ಸಲಹೆ ಕೊಡೋದೇನೈತೆ, ಏನು ಕಿತ್ತ ಇಲ್ವಲ್ಲ, ಹರಿಯೋ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ? ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು, ನಾನು ನೋಡಿ ಯಾವ ಥರ ಹೋಗಿದ್ದೇನೆ ಅಂತ ಹೇಳ್ಕೋಬೇಕು. ಒಂದು ಗಾದೆ ಮಾತಿದೆ, ಹಿರಿಕರು ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ನಾನು ಏನು ಸಲಹೆ ಕೊಡಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು, ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ. ಎಂತೆಂಥದ್ದು ಅದೇನೋ ಪದ ಬಳಸಿದರು, ಏನು ಹರಿದವ್ರೆ ಅಂತ. 2 ಬಾರಿ ಮುಖ್ಯಮಂತ್ರಿಯಾಗಿ ಹೊರದಿರೋದು ಏನು ಅಂತ ಅಂದರು. ಯಾಕೆಂದರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತೀಗ. ನಾನು ಸಲಹೆ ಕೊಡೋದೇನೈತೆ, ಏನು ಕಿತ್ತ ಇಲ್ವಲ್ಲ, ಹರಿಯೋ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ? ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು, ನಾನು ನೋಡಿ ಯಾವ ಥರ ಹೋಗಿದ್ದೇನೆ ಅಂತ ಹೇಳ್ಕೋಬೇಕು. ಒಂದು ಗಾದೆ ಮಾತಿದೆ, ಹಿರಿಕರು ನಮ್ಮ ಪೂರ್ವಿಕರು